ನಮಸ್ಕಾರ. ನಾವು ಮಾವಿನ ಹಣ್ಣಿನ ಸಾಸಿವೆ ಮಾಡ್ತಾಯಿದ್ದಾರೆ. ಬೇಕಾಗುವ ಸಾಮಾನು ಮಾವಿನ ಹಣ್ಣು, ಅದು ಈ ಮಾವಿನಗೆ ಈ ಸಾಸಿವೆ ಎಣ್ಣೆ ಆಗಬೇಕು. ಕಡೆ ಕಾಯಿ, ಒಂದೆರಡು ಚೂರು ಹಸಿಮೆಣಸು ಹಾಕಬೇಕು, ಬೆಲ್ಲ, ಮೊಸರು. ಕಡೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಎಣ್ಣೆ. ಕಡೆ ನಾನು ಈ ಮಾವಿನ ಹಣ್ಣು ನುರ್ಕೋತಾ ಇದ್ದೇನೆ, ನುರ್ಕೊಂಡು ಇಟ್ಕೋತೇನೆ. ಇದು ನುರ್ಕೊಂಡಿದ್ದೇನೆ. ಇದಕ್ಕೆ ಒಂಚೂರು ಸ್ವಲ್ಪ ನೀರು ಹಾಕಿ ಮಾವಿನ ಹಣ್ಣು ಗಿಂಚಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೇನೆ. ಭಾಳ ಸ್ವೀಟ್ ಬೇಡ, ನಿಮ್ಗೆ ಎಷ್ಟು ಸ್ವೀಟ್ ಸ್ವಲ್ಪ ಸಿಹಿ. ಇದೊಂದು ಚೂರು ಹಸಿಮೆಣಸು ತೆಗೆದು ಇಟ್ಕೊಂಡಿದ್ದೀನಲ್ಲ, ಅದೊಂದು ಚೂರು ಹಾಕ್ತೇನೆ. ಅದು ಒಂದು 4 ಸ್ವಲ್ಪ. ಇದು ಕಾಯಿ, ನೀರು ಹಾಕ್ತಾಯಿದ್ದೇನೆ. ನೋಡಿ, ಇದು ಇಷ್ಟು ನಂಪಾಗಬೇಕು. ಇದು ಕಾಯಿ ಕಡಿ ಇರಬಾರ್ದು, ನಂಪಾಗಬೇಕು. ಈಗ ಸ್ವಲ್ಪ ಮೊಸರು ಹಾಕ್ತಾಯಿದ್ದೇನೆ ಇಷ್ಟು. ಈಗ ಅದಕ್ಕೆ ಮೊಸರು ಹಾಕಿದ್ದೇನಲ್ಲ, ಆಯಿತು. ಇದು ಈ ಪಾತ್ರದಲ್ಲಿ ಮಾವಿನ ಹಣ್ಣು ಇದಕ್ಕೆ ಹಾಕ್ತೇನೆ. ಉಪ್ಪು ಹಾಕ್ತಾಯಿದ್ದೇನೆ. ಉಪ್ಪು ಸ್ವೀಟು ಇದ್ದದಕ್ಕೆ ಜಾಸ್ತಿ ಬೇಡ, ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಉದ್ದಿನಬೇಳೆ ಮೊದಲು ಹಾಕ್ಕೊಂಡು ಸ್ವಲ್ಪ ಕೆಂಪಾದ ಕೂಡಲೇ ಹಸಿಮೆಣಸು, ಒಣಮೆಣಸು ಹಾಕಬೇಕು. ಸ್ವಲ್ಪ ಸಾಸಿವೆ ಹಾಕ್ತೇನೆ. ಆಯಿತು, ಒಗ್ಗರಣೆ. ಈಗ ನೋಡಿ, ಇದು ಸಾಸಿವೆ, ಮಾವಿನ ಹಣ್ಣಿನ ಸಾಸಿವೆ ಆಯಿತು. ಇದು ರೆಡಿ. ಇದು ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ಭಾಳ ರುಚಿ ಆಗ್ತದೆ.